ಇನ್ನು ವೇದಿಕೆಯಲ್ಲಿ ನೀವು ಮಾಗಣಿಗೇರಿಯವರು ಎಷ್ಟು ಶಾಣೆಯರು ಅಂದ್ರೆ ಓಸು ಬ್ಯಾಂಕ್ ತಂದು ಇಲ್ಲೇ ಇಟ್ಕೊಂಡಿರಿ. ಈಗ ಮೊದಲನೇ ದಿವಸ ಬ್ಯಾಂಕಿನವರು PLD ಬ್ಯಾಂಕು ಮತ್ತು DCC ಬ್ಯಾಂಕು ವಿಚಾರ ಇರಲಿ PLD ಬ್ಯಾಂಕು ಮತ್ತು DCC ಬ್ಯಾಂಕು ಮತ್ತು ಅತಿಥಿಗಳೂ ಅದಾರ. ಒಟ್ಟಾರೆ ವೇದಿಕೆ ಮೇಲಿನ ನಮ್ಮ ಬಸವರಾಜಣ್ಣ ನರಬೋಳ ಅವ್ರನ್ನ ಹಿಡ್ಕೊಂಡು ಎಲ್ಲ ದೈವಕ್ಕೂ ಜೋರಾಗಿ ಚಪ್ಪಾಳೆ. ಕ್ಷಮಿಸಿರಿ ಎಲ್ಲರೂ, ಯಾಕ್ರಿ ಅಂತಂದ್ರೆ ಟೈಮ್ ಇಲ್ಲ ನನಗಷ್ಟೇ. ಇನ್ನು ಬಸವಣ್ಣನವರಾಗಿ ಸೇವೆಯನ್ನು ನೀಡಲಿರುವ ವೇದಮೂರ್ತಿ ಶಾಂತಯ್ಯ ಸ್ವಾಮಿಗಳನ್ನು, ವೀರಭದ್ರಯ್ಯ ಕಟ್ಟಿ ಸಂಗಾವಿಯವರನ್ನು, ರಾಜಶೇಖರ ಕಟ್ಟಿ ಸಂಗಾವಿಯವರನ್ನು, ಇವತ್ತಿನ ಮಹಾದಾಸೋಹಿಗಳು ಹಾಗೂ ನಿರೂಪಣೆಯ ಮತ್ತು ಸ್ವಾಗತವನ್ನು ಕೋರಿದ ಮತ್ತು ಶ್ರವಣ ಭಾಗ್ಯಗಳಾಗಿ ಬಂದ ಯಾವತ್ತೂ ಗುರು ಹಿರಿಯರೇ, ಎನ್ನ ಶರಣ ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಆ ಪರಶಿವ ಪರಮಾತ್ಮನಿಗೆ ನನ್ನ ಪ್ರಣಾಮಗಳು. ಚಪ್ಪಾಳಿ ಬಾರಿಸಿಬ್ಯಾಡ್ರಿ. ನಿಮ್ಮ ಮನೆಗೆ ಬಂದು ಯಾರಾದರೂ ನಮಸ್ಕಾರ ಅಂದಾಗ ಅಂದಿರೇನು? ಯಾಕೆ ಮರ್ತೀರಿ ಏನು? ಮತ್ತು ನಾ ಮಾಗಣಿಗೇರಿ ಅಪ್ಪೋರು 60ನೇ ವರ್ಷದ ಹುಟ್ಟುಹಬ್ಬಕ್ಕೆ ಬಂದವ, ಮತ್ತು ಬರೋಕ್ಕಾಗಿಲ್ಲ ನನಗೆ. ರಂಭಾಪುರಿ ಜಗದ್ಗುರುಗಳು ಅಪ್ಪಣೆ ಕೊಟ್ಟಾರೀಗ ಅನಿವಾರ್ಯ. ನಮಸ್ಕಾರ ಅಂದಾಗ ಏನು ಅನ್ಬೇಕ್ರಿ ನೀವು? ಇವತ್ತು ನಾವು ಓಸು ಮಂದಿ ನಾವು ಅದೀವಿ ಅಂತ ಮುಂದೆ ಪರಸ್ಥಳದ ಮಂದಿ ಬಂದಾಗ ಹಿಂಗೆ ಆಗಬಾರ್ದು, ನೀ ಕಲಿಸಿದ್ದೇನಂತ ನನಗೆ ಬೈಬಾರ್ದು. ಮೊದಲನೇದಾಗಿ ಗುರುಸ್ತುತಿ. ಈ ಲೋಕದೊಳಗೆ 33 ಕೋಟಿ ದೇವತೆಗಳನ್ನು ಒಂದು ತಕ್ಕಡಿ ಒಳಗಿಟ್ಟು, 33 ಕೋಟಿ ದೇವತೆಗಳನ್ನು ಒಂದು ತಕ್ಕಡಿ ಒಳಗಿಟ್ಟು ಮತ್ತೊಂದು ತಕ್ಕಡಿ ಒಳಗೆ ಗುರುವಿನ ಕುಂದುರಿಸಿದ್ರ ಈ ಲೋಕದೊಳಗೆ 33 ಕೋಟಿ ದೇವರಿಗಿಂತಲೂ ಹೆಚ್ಚಿನ ತೂಕ ಯಾರದು ಅಂದರೆ ಪರಮ ಪೂಜ್ಯ ಗುರುವರರು ಅನ್ನುವಂಥದ್ದು. ಏನಂತಾರ? ಶ್ರೀ ಗುರು ಶ್ರೇಷ್ಠಂ ತಮಸವಳಿ ಪಾಗರಿಷ್ಠಂ ಶಿಷ್ಯರಿಗೆ ಸಲೆ ಭೋಗ ಮೋಕ್ಷಗಳನ್ನೊಲಿದು ಕರುಣಿಪ ವರಿಷ್ಠನಿಹ ಆಗಮಜ್ಞಂ ತ್ರಿಮಲಹರನುರು ಯೋಗನಿಷ್ಠಂ ಶಾಂತಿಕರಣ ನೈಗಟ್ಯಮನುತಗೆ ಶ್ರುತಿಯು ನಗುರೋರಧಿಕವೆನುತಿಹುದು ನಗುರೋರಧಿಕವೆನುತಿಹುದು ನಗುರೋರಧಿಕವೆನುತಿಹುದು. ಶ್ರುತಿಗಳು ಹೇಳುತ್ತಾವ, ಪುರಾಣಗಳು ಹೊಗಳುತ್ತಾವ. ನಗರೋರಧಿಕಂ ಶಿವಶಾಸನತ. ಮಡಿಕೆಯ ಮಾಡುವರೆ ಮಣ್ಣೆ ಮೊದಲು, ತೊಡಿಗೆಯ ಮಾಡುವರೆ ಹೊನ್ನೆ ಮೊದಲು, ಶಿವಪಥವನರಿವಡೆ ಗುರುಪಥ ಮೊದಲು ಕೂಡಲ ಸಂಗಮ ದೇವ. ಮಡಿಕೆ ಗಡಿಗೆ ಮಾಡುವುದಕ್ಕೆ ಮಣ್ಣು ಬೇಕಂತ, ಆಭರಣ ಮಾಡುವುದಕ್ಕೆ ಬಂಗಾರ ಇರಬೇಕಂತ, ದೇವರನ್ನು ಕಾಣುವುದಕ್ಕೆ ಗುರುಗಳಿರಬೇಕಂತ. ಗುರು ಇಲ್ಲದ ದೇವರನ್ನು ಕಾಣುವುದಕ್ಕಾಗಲ್ಲ. ಇವತ್ತು ನೀವು ಬೇಕಾದಲ್ಲಿ ಹೋಗ್ರಿ, ಮೊದಲ ಸ್ಥಾನ ಯಾರಿಗೆ ಅಂದರೆ ಗುರುಗಳಿಗೆ. ಮೊದಲ ಸ್ಥಾನ ಯಾರಿಗೆ ಅಂತಂದ್ರೆ ಗುರುಗಳಿಗೆ. ನೀವೆಲ್ಲ ಗುರುಗಳಿಗೆ ನಮಸ್ಕಾರ ಮಾಡ್ತೀರಿ. ಮಾಗಣಿಗೇರಿ ಮಣ್ಣಿಗೆ ಕಲಿಸೋ ಅವಶ್ಯಕತೆ ಇಲ್ಲ. ಮಾಗಣಿಗೇರಿ ಮಣ್ಣು ಧಾರ್ಮಿಕವಾಗಿ ಪರಿವರ್ತನೆ ಆಗ್ಯದ ಪರಮ ಪೂಜ್ಯರ ಪುಣ್ಯದ ಪಾದದೊಳಗೆ. ಅನಿವಾರ್ಯ ಒಂದು ದೃಷ್ಟಾಂತವನ್ನು ಈ ವೇದಿಕೆ ಮೂಲಕವಾಗಿ ನಾನು ಹೇಳಲೇಬೇಕಾಗ್ತದ. ಯಾಕ್ರಿ ಗುರುಗಳಿಗೆ ನಮಸ್ಕಾರ ಮಾಡೋದು? ಇವತ್ತಿದಿಷ್ಟೇ ಹೇಳ್ತೀನಿ ರೀ. ಮತ್ತು ಯಾಕ್ರಿ ಗುರುಗಳಿಗೆ ನಮಸ್ಕಾರ ಮಾಡೋದು? ಗುರುಗಳಿಗೆ ನಮಸ್ಕಾರ ಮಾಡುವುದರಿಂದ ಏನು ಲಾಭ? ಯಾಕೆ ನಮಸ್ಕಾರ ಮಾಡಬೇಕು? ಅವರಿಗೆ ನಮಸ್ಕಾರ ಮಾಡುವುದರಿಂದ ಈ ಬದುಕಿನ ಲಾಭ ಏನು ಅನ್ನುವುದಕ್ಕೆ ಭಾಳ ಅಂದ್ರೆ 5 ರಿಂದ 6 ನಿಮಿಷ ಒಂದು ಅರ್ಥ ತಿಳ್ಕೋರಿ. ನಾನು ಇವತ್ತು ಹೇಳಲೇಬೇಕಾಗಿದೆ. ಎಲ್ಲ ಪತ್ರಿಕೆಗಳು ಲೋಕಾರ್ಪಣೆಗೊಂಡಾವ, ಕ್ಯಾಲೆಂಡರ್ ಲೋಕಾರ್ಪಣೆಗೊಂಡಾವ. ನಮ್ಮ ಹೊಸ ವರ್ಷ ಯಾವುದ್ರಿ? ಮಾತಾಡ್ರಿ ಯಪ್ಪ, ಹಿಂಗೆ ಕುಂತೀರಿ. ಗೋಡ್ ವಾ, ಯಾವುದ್ರಿ? ಉಗಾದಿ.
ನಮ್ಮ ಹೊಸ ವರ್ಷ ಉಗಾದಿ ಕುಡುಕರೆಲ್ಲ ನಿನ್ನೆ ಹಬ್ಬ ಮಾಡ್ಯಾರ. ನಾಚಿಕೆ ಆಗಬೇಕು ನಮ್ಮ ಜನ್ಮಕ್ಕೆ. ಕಾರಣ ಏನು? 200 ವರ್ಷ ನಮ್ಮನ್ನು ಬೂಟ್ಗಾಲಿಲೆ ಒದ್ದಾರ, ಕ್ಯಾಲೆಂಡರ್ ಬದಲ. ಆದ್ರೆ ನಮ್ಮ ವರ್ಷ ಉಗಾದಿನೇ. ನನಗೆ ನೋವು ಅನ್ನಿಸ್ತದೆ. ನಾ ನಗಾಕ ಅಂತ ನಿಮಗೆ ಹೇಳಾಕತ್ತಿಲ್ಲ. ವೇದಿಕೆ ಮುಖಾಂತರವಾಗಿ ಶುದ್ಧಿ ಹೇಳಬೇಕು ಅಂದ್ರೆ ನೋವು ಅನ್ನಿಸ್ತದ. ಹೋದ ವರ್ಷ ಕ್ಯಾಲೆಂಡರ್ ಬದಲಾಗುವ ಡಿಸೆಂಬರ್ ಲಾಸ್ಟ್, ಜನವರಿ 1 ಆ ಬೆಂಗಳೂರೊಳಗೆ ರೋಡ್ ಅದಲ್ರಿ, ಅದು ಯಾವ ರೋಡ್ ಅಂತಾರೆ ಅದಕ್ಕೆ? ಬ್ರಿಗೇಡ್. ಯಾಕ್ರಿ? ಗೊಲ್ಲಳಪ್ಪ ಗೌಡ್ರೆ, ದೇವೇಂದ್ರಪ್ಪ ಗೌಡ್ರೆ, ಎಮ್ ಜಿ ರೋಡ್ ಮೈಸೂರು ಬೆಂಗಳೂರು ರೋಡ್ನೊಳಗೆ ಹೋದ ಸಾರಿ ನೀವು ಪೇಪರ್ ಓದಿರಿ ಬೇಕಾದ್ರೆ ನೀವು ಅದೇನು ಸಾಮಾಜಿಕ ಜಾಲತಾಣದಾಗ ಹೊಡೆದು ನೋಡ್ರಿ. ಹೋದ ಸಾರಿ ಒಂದು ದಿನ ಕುಡ್ದಿದ್ದು ಎಷ್ಟಾಗ್ಯದ ಅಂದ್ರೆ 167 ಕೋಟಿ ಒಂದು ದಿವಸ ರೀ. ಬಸಣ್ಣರೇ, ಈ ವರ್ಷದ ನಾನು ನೋಡಿಲ್ರಿ. ಅದಕ್ಕಿಂತ ಹಿಂದಿನ ವರ್ಷ ಅಂದ್ರೆ ಏನು ಅಂದ್ರೆ 192 ಕೋಟಿ. 192 ಕೋಟಿ. ಅದೇನೋ ಆರ್ಡ್ರ್ ಕೊಟ್ಟು ತರಿಸ್ತಾರಲ್ರಿ ಬಸವಣ್ಣವ್ರೆ, ಶಿವ, ಅದೇನೋ ಬಗ್ಗಾರ ಬಿಜ್ಜ ಏನೋ ಅಂತಾರ, ಬರ್ಗಾರ, ಆಮೇಲೆ ಪಿಜ್ಜಾ ಬರ್ಗಾರ, ಅದು ಬಿರಾನಿ. ಇವತ್ತು ಒಂದು ದಿನ ಆರ್ಡ್ರ್ ಮಾಡಿದ್ದು 9 ಕೋಟಿ. ಇರಲಿ, ಏನ್ರಿ ಅಂತಂದ್ರೆ 2 ವರ್ಷದ ಹಿಂದೆ ಗಣಮಕ್ಕಳು ಹೆಚ್ಚು ಕೊಡದಾರ. ಹೋದ ಸಾರಿ, ಈ ಸಾರಿ ದಿನ ಇನ್ನೂ ನೋಡಿಲ್ಲ, ನನಗೆ ಟೈಮ್ ಸಿಕ್ಕಿಲ್ಲ ಫೋನ್ ನೋಡಾಕ. ಈ ಸಲ ಗಣಮಕ್ಕಳಕ್ಕಿಂತ ಹೆಚ್ಚು ಹೆಣ್ಮಕ್ಳು ಕೊಡದಾರ. ಬೇಕಾದ್ರೆ ಸುಳ್ಳು ಅಂತಂದ್ರೆ ನೀವು ನೋಡ್ರಿ. ನಾ ಸುಳ್ಳು ಯಾವ ವೇದಿಕೆ ಒಳಗೆ ಯಾರನ್ನೂ ಕೂಡ ಪ್ರಶಂಸೆಯ ವಿಚಾರ ಇಲ್ಲದನ್ನು ಯಾರಪ್ಪಗೂ ಹೇಳಲ್ಲ. ನೋವು ಅನ್ನಿಸ್ತದೆ. ನನ್ನ ವೇದಿಕೆ ಒಳಗೆ ನಿಮಗೆ ಕೈ ಮುಗಿದು ಕೇಳೋದು, ಸಂಸ್ಕಾರದ ಬಲ ನಿಮ್ಮೊಳಗದ. ಯಾಕೆ ಗುರುಗಳಿಗೆ ನಮಸ್ಕಾರ ಮಾಡ್ತೀರಿ? ಯಾಕೆ ನೀವು ಗುರುಗಳಿಗೆ ನಮಸ್ಕಾರ ಮಾಡೋದು? ಬಹುಶಃ ಹೇಳಿದ್ರಲ್ಲ, ನಗರೋರಧಿಕಂ ಶಿವಶಾಸನತಃ. ಗುರುವಿಗಿಂತ ದೊಡ್ಡವರು ಈ ಪ್ರಪಂಚದೊಳಗೆ ಮತ್ತೊಬ್ಬರಿಲ್ಲ. ಯಾರೋ ಒಬ್ಬರು ಉಗಾದಿ ಪಾಡ್ಯ ದಿನ ಪಂಚಾಂಗ ತಂದು ಪೂಜೆ ಮಾಡ್ತಾರೆ. ನಮ್ಮ ಹೊಸ ದಿನ ಅಲ್ರಿ. ಗಿಡ ಮರಗಳಿಗೂ ಹೊಸ ದಿನ. ಗಿಡ ಮರಗಳಲ್ಲಿರೋ ಚಿಗುರು ತಿಂದು ಕೂಗುವ ಕೋಗಿಲೆಗಳಿಗೂ ಹೊಸ ದಿನ, ಹಕ್ಕಿ ಪಕ್ಷಿಗಳಿಗೂ ಹೊಸ ದಿನ, ಹುಟ್ಟುವ ಸೂರ್ಯನಿಗೂ ಕೂಡ ಹೊಸ ದಿನ. ಆ ಹೊಸ ದಿನದೊಳಗೆ ಒಬ್ಬ ರೈತ ಹೊಲಕ್ಕೆ ಹೋಗಿ ಅವತ್ತಿನ ದಿನ ಕೃಷಿ ಕಾಯಕ ಪ್ರಾರಂಭ ಮಾಡದ ಅಂದ್ರೆ ವರ್ಷದ ರೈತನ ಬದುಕು ಆನಂದ ಇರ್ತದೆ. ಒಂದು ಚರಿಗೆ ಹಾಲ, ಅದರಾಗ ಒಂದಿಷ್ಟು ತುಪ್ಪ ತೊಗೊಂಡಾನ. 7ಕ್ಕೆ ಎದ್ದಾನ. 7ಕ್ಕೆ ಎದ್ದು ಸ್ನಾನ ಮಾಡಿ ಹೊಲಕ್ಕೆ ಹೋಗ್ತಾನ. ಹೊಲಕ್ಕೆ ಹೋಗೋ ಮುಂದೆ ಒಬ್ಬ ಪಂಚಾಂಗದ ಪಂಡಿತರು ಪಂಚಾಂಗವನ್ನು ಪೂಜೆ ಮಾಡಿ ಯಾರಿಗರಿ ಪಂಚಾಂಗ ಹೇಳಬೇಕು ಅಂತ ಕುಂತಾರ. ಯಾರೂ ಬರಲಿಲ್ಲ. ಆ ರೈತ ಹೊಂಟಿದ್ದ, ಕರೆದ್ರು. ಏ ರೈತ ಬಾ ಇಲ್ಲಿ. ಅವ ರಸ್ತಾದೊಳಗೆ, ಇದು ಅವ್ರ ಪಂಡಿತರ ಮನೆ. ಆ ರಸ್ತಾದೊಳಗೆ ಆ ರೈತ ಹೊಂಟಾನ. ಒಂದು ಕೈ ಒಳಗೆ ಒಂದು ಚರಿಗೆ ಹಾಲ ತುಪ್ಪದ, ಇನ್ನೊಂದು ಕೈ ಒಳಗೆ 2 ಹಗ್ಗ ಕುಡ್ಗೋಲದ. ಬರೋ ಮುಂದೆ ಆಕಳಿಗೆ ಒಂದು ಹೊರಿ ಹುಲ್ಲು ತರೋಣ ಅಂತ ಆ ರೈತನ ಬದುಕು. ಪಂಚಾಂಗದ ಪಂಡಿತರು, ಏ ರೈತ ಬಾ ಇಲ್ಲಿ, ಬಾರೋ ಕುಂದ್ರು ಬಾ, ಏ ರೈತ ಬಾರೋ ಕುಂದ್ರು ಬಾ ಅಂತಂದ್ರೆ ಅವೇನು ರೈತ ಅಲ್ಲಿ ನಿಂತಿದ್ದನಲ್ರಿ ರಸ್ತಾದಾಗ. ಅವ ಒಂದು ಕೈಯಾಗ ಕುಡ್ಗೋಲ ಹಗ್ಗ, ಇನ್ನೊಂದು ಕೈ ಒಳಗೆ ಹಾಲ ತುಪ್ಪ ಇತ್ತಲ್ಲ ಚರಿಗ್ಯಾಗ. ಅವ ಅಲ್ಲಿಂದ ನಮಸ್ಕಾರ ಮಾಡಿ, ಅಪ್ಪೋರ ನಾ ಹಿಂಗೆ ಹೇಳ್ತೀನಂತ ತಪ್ಪು ತಿಳ್ಕೊಬ್ಯಾಡ್ರಿ, ಬಾ ಕುಂದ್ರು ಬಾ ಅಂತೀರಿ, ನಾ ಕುಂತ್ರ ಲೋಕ ಬಿಕ್ಕತದ ಅಂತ. ಸತ್ಯ. ನಾ ಕುಂತ್ರ ಈ ಲೋಕ ಬಿಕ್ಕುತ್ತದೆ ಅಂದ್ರೆ ಒಕ್ಕಲತನ ಅನ್ನುವ ಕಾಯಕದ ಪ್ರಜ್ಞೆಯನ್ನು
ಪಂಚಾಂಗ ಹೇಳೋರಿಗೆ ಹೇಳ್ತಾನ, ನನಗೊತ್ತದ 3 ನಿಮಿಷ ಬಾ. ಒಳಗೆ ಬಂದು ಕುಂತ. ನಿನ್ನ ಹೆಸರೇನು ಅಂದರು. ಪಂಚಾಂಗ ಕೇಳಿರಿ? ಅಪ್ಪವ್ರು ಹೇಳ್ತಿರ್ಲಿ, ಕೇಳಿರಿ ಇಲ್ಲ? ನಿನ್ನ ಹೆಸರೇನು? ನನ್ನ ಹೆಸರು ಹಿಂಗ್ರಿ. ಹೊಲಕ್ಕೆ ಹೊಂಟಿ ಏನು? ಹೌದ್ರಪ್ಪ, ಹೊಲಕ್ಕೆ ಹೊಂಟೀನಿ. ಅವನ ಹೆಸರಿಗೆ ಅನುಗುಣವಾಗಿ ಪಂಚಾಂಗ ನೋಡಿದ ಪಂಡಿತರು ಪಂಚಾಂಗವನ್ನು ಮುಚ್ಚಿ ಆ ರೈತಿಗೆ ಹೇಳಿದ್ರಂತೆ, ಇವತ್ತು ಹೊಲಕ್ಕೆ ಹೋಗಬೇಡ, ಇವತ್ತು ನೀವು ಹೊಲಕ್ಕೆ ಹೋಗಬೇಡ. ಅವ ರೈತ ಹೇಳ್ತಾನೆ, ನಿಮ್ಮಂತ ಹೇಳೋರು ಹೆಚ್ಚಾಗಿ ನಮ್ಮ ದೇಶ ಬಡವಾಗ್ಯದ, ದುಡಿ ಅಂತೇಳ್ರಿ, ಹೋಗಬೇಡ ಅಂತೀರಲ್ಲ. ಯಾವ ರೈತ ಉಗಾದಿಯ ಪಾಡ್ಯ ದಿನ ಹೊಲಕ್ಕೆ ಹೋಗಿ ಆ ಭೂದೇವಿಗೆ ಹಾಲ ತುಪ್ಪ ಕೊಟ್ಟು ಕೃಷಿ ಕಾಯಕ ಪ್ರಾರಂಭ ಮಾಡ್ತಾನ, ಆ ರೈತಗೆ ಎಂದೂ ಬಡತನ ಬರಲ್ಲ. ಬ್ಯಾಡಂತೀರಲ್ಲ, ಯಾಕ ಅಂದ್ರೆ ಅವ ಹೇಳ್ತಾನ, ನೋಡಪ್ಪ, ನನ್ನ ಮಾತು ಕೇಳು, ನಿನಗೆ ಕೈ ಮುಗಿತೀನಿ, ಇವತ್ತು ಹೊಲಕ್ಕೆ ಹೋಗಬೇಡ. ಯಾಕೆ ಹೋಗ್ಬಾರ್ದ್ರಿ? ಬಿಚ್ಚ ಹೇಳ್ರಿ. ಯಾಕೆ ಹೋಗ್ಬಾರ್ದು? ಬಿಚ್ಚ ಹೇಳ್ರಿ. ಅವಾಗಂದ್ರು, ಇವತ್ತು ನೀವು ಹೊಲಕ್ಕೆ ಹೋದಿ ಅಂದ್ರೆ ನಿನ್ನನ್ನೇ ನಂಬಿದ ನಿನ್ನ 3 ಮಕ್ಕಳು ಪರದೇಶ ಆಗ್ತಾರ. ನಿನ್ನನ್ನೇ ನಂಬಿದ ನಿನ್ನ ಮಕ್ಕಳು ಪರದೇಶ ಆಗ್ತಾರ. ನೀವು ಹೇಳಿದ್ದು ನನಗೆ ತಿಳಿಲಿಲ್ಲ ಅಂದ. 2ನೇದಾಗಿ ಹೇಳ್ತಾರ, ಇಷ್ಟಕ್ಕೂ ನಿನಗೆ ತಿಳಿಲಿಲ್ಲ ಅಂತಂದ್ರೆ ಮುಂದುವರೆದು ಹೇಳ್ತೀನಿ ಮಾರಾಯ, ನಿನ್ನ ಮೇಲಿನ ಅಂತಃಕರಣದೊಳಗೆ ನೀವು ಹೊಲಕ್ಕೆ ಹೋದಿ ಅಂತಂದ್ರೆ ನಿನ್ನ ಮಕ್ಕಳು ಪರದೇಶ ಆಗ್ತಾವ, ನಿನ್ನ ಹೆಂಡತಿ ವಿಧಿವಿ ಆಗ್ತಾಳ. ಯೋ ಪಂಡಿತರೇ, 2 5 ರೂಪಾಯಿ ಒಂದು ಅಡಿಕೆ ಕೊಟ್ಟಿಲ್ಲ ಅಂತ ಏನು ಸುಳ್ಳು ಹೇಳ್ತೀರಿ? ನಾ ಸಾಯ್ತೀನಿ ಅಂತ ಹೇಳ್ತೀರಲ್ಲ, ಯಾಕ ಅಂದ್ರೆ ಪಂಚಾಂಗ ಹೇಳೋರು ಅಂದರು, ನಾನು ಪಂಚಾಂಗ ಹೇಳುತ್ತದ, ಇವತ್ತು ನೀವು ಹೊಲದಾಗ ಹುಲ್ಲು ಕೊಯ್ಯುವಾಗ ಹಾವು ಕಚ್ಚಿ ಸಾಯ್ತಿದ್ದಿ, ಹೊಲಕ್ಕೆ ಹೋಗಬೇಡ. ಅವ ಅಂದ, ನಾ ಸಾಯ್ದಿದ್ರ 40 ವರ್ಷ ಪಂಚಾಂಗ ಹೇಳಿನಿ, ಇನ್ನು ಮುಂದೆ ಪಂಚಾಂಗ ಹೇಳೋದು ಬಿಡ್ತೀನಿ. ಸಾತ್ರಂತೂ ಮುಗೀತು. ಅವರೊಂದಿಗೆ ಹೆಜ್ಜೆತ್ತು ಹಾಕದ, ನಾ ಹೋಗ್ತೀನಿ ಹೊಲಕ್ಕೆ ಅಂತ ಹೋಗ್ತಾನೆ. ಹೊಲಕ್ಕೆ ಹೋಗುವಾಗ ವಿಚಿತ್ರ ಏನಿತ್ತು ಅಂತಂದರೆ, ಆ ಊರೊಳಗೊಂದು ಮಠ, ಆ ಮಠದ ಸ್ವಾಮಿಗಳು ದಿನಾಲು 2 ಗಂಟೆಗೆ ತೆಂಗಿನ ಗಿಡಕ್ಕೆ ನೀರು ಬಿಡಾಕ ಬರೋರು, ಅವತ್ತು 8ಕ್ಕೆ ಮಠದ ಹೊಲ್ದಾಗ ನೀರು ಬಿಡಾಕತ್ಯಾರ. 8ಕ್ಕೆ ಮಠದ ಹೊಲ್ದಾಗ ನೀರು ಬಿಡಾಕತ್ಯಾರ. ಇವ ಏನು ರೈತ ಹೊಂಟಿದ್ನಲ್ರಿ. ಈಗ ಉದಾಹರಣೆಗಾಗಿ ಪರಮ ಪೂಜ್ಯ ಡಾಕ್ಟರ್ ವಿಶ್ವಾರಾಧ್ಯ ಶಿವಾಚಾರ್ಯರು ಅಂತ ನೀವು ತಿಳ್ಕೋರಿ. ಅವ್ರು ಹೆಂಗೆ ಹೊಲದಾಗ ಅಲ್ಲಿ ಬಾವಿ ದಂಡಿಗೆ ನಿಂತಿರ್ತಿದ್ದರಲ್ಲ, ಆಗ ಅಪ್ಪೋರು ಆ ಬಾವಿ ದಂಡಿ ಮೇಲೆ ಆ ಮಠದ ಸ್ವಾಮಿಗಳು ನಿಂತಾರ. ರೋಡಿನೊಳಗೆ ನಿಂತು ಕೈಯಾಗ ಕುಡುಗೋಲ, ಹಗ್ಗ, ಮತ್ತೇನಿತ್ರಿ, ಹಾಲ ತುಪ್ಪ. ನಮ್ಮ ಅಪ್ಪೋರು ಯಾಕೋ ಮುಂಜಾನೆ ಬಂದಾರಲ್ಲ, ನಂದೇ ದೈವದ ಅಂತ ಅಲ್ಲೇ ಬೇಲಿ ಹತ್ರ ಕುಡುಗೋಲ ಹಗ್ಗ ಇಟ್ಟ, ಒಂದು ಚರಿಗೆ ಹಾಲು ಇಟ್ಟ. ಅಪ್ಪೋರೇನು ಹೊಲ್ದಾಗ ನಿಂತಿದ್ರಲ್ರಿ, ಹೋದವನೇ ನಮಸ್ಕಾರ ಮಾಡ್ದ. ಅಪ್ಪೋರ ಕೈಯಾಗಿನ ಸಲಿಕಿ ತೆಳಗಿಟ್ಟಾರ. ನಮಸ್ಕಾರ ಮಾಡಿದ ರೈತಗೆ ತಲೆ ಮೇಲೆ ಹಸ್ತ ಇಟ್ಟು ಹೇಳಿದ್ರಂತ, ಏನಂತ ಗೊತ್ತಾ? ಹೇಳಪ್ಪ ರೈತ, ನಿನ್ನ ಭಕ್ತಿ ನನಗೆ ಅರ್ಪಿತ ಆಗ್ಯದ, ಒಂದು 100 ವರ್ಷ ಬದುಕ್ತಿದ್ದಿ, ಹೇಳು ಅಂತ ಆಶೀರ್ವಾದ ಮಾಡು. ಸುಮ್ಮನೆ ಚಪ್ಪಾಳೆ ಬಾರಿಸ್ಬೇಡ್ರಿ. ಅವ್ವ ಪಂಚಾಂಗ ಹೇಳ್ದವ ಏನು ಹೇಳ್ಯಾನ? ಪಂಚಾಂಗ ಹೇಳಿದವ್ರು ಏನು ಹೇಳ್ಯಾರ್ರಿ? ಸಾಹಿತಿ ಅಂದಾರ ಇಲ್ರಿ. ಇವ್ರೇನು ಹೇಳಕತ್ಯಾರ? ಇವ್ರೇನು ಹೇಳ್ತಾರ? 100 ವರ್ಷ ಬದುಕ್ತಿ ಅಂತಾರೆ. ಇವ ನಮಸ್ಕಾರ ಮಾಡೋದಲ್ಲಿ ಅಂದ. ಇವರು 100 ವರ್ಷ ಬದುಕ್ತಿ ಅಂದಾರ, ಅವ ಸಾಹಿತಿ ಅಂದಾನ. ಏನು ಇವ್ರು ಖರೇನೇನು ಅವ್ರ ಖರೇನ? ಅವರವರೇ ಖರೆಯಾಗಲಿ, ಇವರೇ ಖರೆಯಾಗಲಿ, ನಾ ಮಾತ್ರ ಸುಳ್ಳಾಗಬಾರ್ದು ಅಂತ ಅವತ್ತು ಪರಮ ಪೂಜ್ಯರ ಅಂತಃಕರಣದ ಆಶೀರ್ವಾದವನ್ನು ಪಡೆದು ಹೊಲಕ್ಕೆ ಹೋಗ್ತಾನ. ಆ ಭೂದೇವಿಗೆ ಸಹಜವಾಗಿ ಹಾಲ ತುಪ್ಪ
ಕೊಟ್ಟ ಮೇಲೆ ನಮಸ್ಕಾರ ಮಾಡ್ದ, ಸೂರ್ಯಗೂ ನಮಸ್ಕಾರ ಮಾಡ್ದ, ಮತ್ತು ಬಲಗೈಯಾಗ ಕುಡುಗೋಲು ಹಿಡ್ದಾನ, ಎಡಗೈಲೆ ಬಹುಶಃ ಇಷ್ಟೆತ್ತರ ಹುಲ್ಲ ಅದು ಬೆಳೆದದ್ರಿ, ಕೊಯ್ಬೇಕು ಅಂತ ಹಗ್ಗ ಹಾಸ್ಯಾನ, ಬಲಗೈಯಾಗ ಕುಡುಗೋಲ, ಎಡಗೈಲೆ ಹಿಂಗೆ ಹುಲ್ಲು ಹಿಡಿಬೇಕು ಅನ್ನೋದಕ್ಕೆ ಪಂಚಾಂಗ ಹೇಳಿದವ್ರು ನೆನಪಾಗ್ತದೆ. ಈಗ ನೋಡ್ರಿ ಎಲ್ಲಿ ಹುಲ್ಲಾಗಿ ಬಂದದ ಏನು ಮತ್ತು ಹಾವು ಎಪ್ಪು ಹುಲ್ಲೊಳಗೆ ಹುಲ್ಲು ಕೊಯ್ಯ ಮುಂದೆ ಹಾವು ಕಚ್ಚಿ ಸಾಯ್ತಿದಿ ಅಂತ ಹೇಳ್ಯಾರ. ನಾ ಸತ್ರ ನನ್ನ ಮಕ್ಕಳು ಅನಾಥರಾಗ್ತಾರ. ಒಮ್ಮೆ ನೆನೆಸ್ಕೊಂಡು ಮತ್ತೊಮ್ಮೆ ನೆನೆಸ್ಕೊಂತನ ನಮ್ಮ ಗುರುಗಳು ನಮ್ಮ ಪರಮ ಪೂಜ್ಯರು ತಲೆ ಮೇಲೆ ಹಸ್ತ ಇಟ್ಟು ಹೇಳ್ಯಾರ, ಒಂದು 100 ವರ್ಷ ಬದುಕ್ತಿದಿ ಅಂತ. ಹುಟ್ಟುವ ಸೂರ್ಯ ಸುಳ್ಳಾಗಬಹುದು, ಗುರುವಿನ ವಾಕ್ಯ ಸುಳ್ಳಾಗಲ್ಲ. ಆಗ ಒಂದು ಹೊರಿ ಹುಲ್ಲು ಕೊಯ್ದ, 2 ಹಗ್ಗ ಹಾಕಿ ಕಟ್ಟದ. ಇಷ್ಟು ಮಂದಿ ನನ್ನ ತಂದೆ ತಾಯಿಗಳಲ್ಲಿ ಕುಂತೀರೆಲ್ಲ ಸೀದಾ ಹೊರಿ ಹೊತ್ಕೊಂಡು ಯಾರ ಮನೆಗೆ ಹೋದನ್ರಿ ಅವ? ಯಾರ ಮನೆಗೆ ರೀ? ನಾಳೆ ನಾನು ಪುರಾಣ ನೀವ ಹೇಳ್ತೀರಿ ಅವ. ಯಾರ ಮನೆಗೆ? ಪಂಚಾಂಗ ಹೇಳೋರ ಮನೆಗೆ ಹೋದ. ನೀವು ಹೆಂಗೆ ಕುಂತೀರಿ? ಹಿಂಗೆ ಮಂದಿ ಕುಂತಾರ. ನೀವೆಲ್ಲ ಹೆಂಗೆ ಕುಂತೀರಿ? ಹಿಂಗೆ ಮಂದಿ ಕುಂತಾರ. ಆ ಮಂದಿ ಮಧ್ಯೆ ಹುಲ್ಲು ಹೊರಿ ಒಗದವರು, ಓ ಅಪ್ಪೋರೇ, ಓ ಪಂಚಾಂಗದ ಪಂಡಿತರೇ, ನಾ ಹೊಲ್ದಾಗ ಹುಲ್ಲು ಕೊಯ್ಯುವಾಗ ಹಾವು ಕಚ್ಚಿ ಸಾಯ್ತಿದಿ ಅಂತ ಹೇಳಿದ್ರಿ, ನಾ ಸತ್ತಿಲ್ಲ ಬಿಡ್ರಿ ನಿಮ್ಮ ಪಂಚಾಂಗ. ಯಾವಾಗಲೂ ಅವನ ಮಾತು ಬಿಚ್ಚು ಮನಸ್ಸು, ಸ್ವಚ್ಛ ಹೃದಯ, ಬಿಚ್ಚು ಮನಸ್ಸಿನ ರೈತ. ಅವ ಅಂದ, ಸಾಯ್ಬೇಕಾಗಿತ್ತು ಇವ ಯಾಕೆ ಸತ್ತಿಲ್ಲ? ಬಸವರಾಜಣ್ಣ, ಸಾಯ್ಬೇಕಾಗಿತ್ತು ಇವ ಯಾಕೆ ಸತ್ತಿಲ್ಲ? ಹಿಂಗೆ ತೆಗೆದು ಮತ್ತೊಮ್ಮೆ ನಿನ್ನ ಹೆಸರು ಏನು ಅಂದರು. ಆಗಲೇ ಹೇಳಿನಲ್ರಿ, ಇನ್ನೊಮ್ಮೆ ಹೇಳೋ ನಿನ್ನ ಹೆಸರು ಏನಂದರು? ಹಿಂಗ್ರಿ ಅಂದರು. ಆವಾಗ ಪಂಚಾಂಗ ತೆಗೆದು ಗುರುಗಳು ಹೇಳ್ತಾ, ಆ ಪಂಚಾಂಗದ ಪಂಡಿತರು ಹೇಳ್ತಾರ, ನೀ ಸಾಯ್ಬೇಕಾಗಿತ್ತು ಯಾಕೆ ಸತ್ತಿಲ್ಲ ಅಂದ್ರೆ, ದಿವಸ ಹೊಲಕ್ಕೆ ಹೋಗಂಗೆ ಹೋಗಿಲ್ಲ, ಯಾರಿಗಾರ ನಮಸ್ಕಾರ ಮಾಡಿ ಏನು? ಹ್ಞೂ ರೀ, ನಮಸ್ಕಾರ ಮಾಡಿ, ನಮ್ಮ ಗುರುಗಳಿಗೆ ನಮಸ್ಕಾರ ಮಾಡೀನಿ. ಅವರಂದರು, ಮಗನ ಸತ್ತೋಗ್ತಿದ್ದಿ, ಇವತ್ತು ಬದುಕಿದಿ ಅಂತಂದ್ರೆ ಗುರುಗಳಿಗೆ ನಮಸ್ಕಾರ ಮಾಡಿದ್ದಕ್ಕೆ ನಿನ್ನ ಆಯುಷ್ಯ ಗುರುನಾಥ 100 ವರ್ಷ ಹೆಚ್ಚು ಮಾಡ್ಯಾನ. ಇವನು ಬೇರಿಕೆ. ಅವ ಅಂದ, ನಾನೇನು ಸಾಹಿತ್ಯ ಅಂತ ಮಾಡಲಿಲ್ಲರಿ, ಮಧ್ಯಾಹ್ನ ಬರೋರು ಮುಂಜಾನೆ ಬಂದಾರ ಅಂತ ಸುಮ್ಮನೆ ಮಾಡೀನಿ ಅಂತ. ಮಧ್ಯಾಹ್ನ ಬರೋರು ಮುಂಜಾನೆ ಬಂದಾರ, ಸುಮ್ಮನೆ ಮಾಡೀನಿ. ಅಮ್ಮ, ನಿಮ್ಮ ಮನೆಯಾಗಿನ ಬೆಂಕಿ ಸುಮ್ಮರೆ ಮುಟ್ರಿ ಖರೆಯರೆ ಮುಟ್ರಿ, ಒಟ್ಟು ಮುಟ್ಟಿದ್ರೆ ಬೆಂಕಿ ಏನು ಮಾಡ್ತದ? ತಿಳಿದು ಮುಟ್ಟಿದ್ರು ಸುಡ್ತದ, ತಿಳಿಲಾರ್ದೆ ಮುಟ್ಟಿದ್ರು ಸುಡ್ತದ. ಹಂಗೆ ಗುರುಗಳಿಗೆ ತಿಳಿದರೆ ನಮಸ್ಕಾರ ಮಾಡಿರಿ, ತಿಳಿಲಾರ್ದರೆ ನಮಸ್ಕಾರ ಮಾಡಿರಿ. ಹಣಿ ಬರದ ದುರ್ಲಿಖಿತವನ್ನು ಸುಡುವ ಶಕ್ತಿ ಅದು ಗುರುದೇವರಿಗೆ ಮಾತ್ರ. ಏನು ಹೇಳಲಿ ಗುರುವಿನ ಮಹಿಮಾ, ಗುರು ಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ತಮ್ಮ. ಏನು ಹೇಳಲಿ ಗುರುವಿನ ಮಹಿಮಾ, ಗುರು ಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ತಮ್ಮ. ಗುರು ಎಂದರೆ ಶಕ್ತಿ, ಗುರುವಿನಲ್ಲಿರಲಿ ಭಕ್ತಿ, ಗುರು ನಮ್ಮ ಬಾಳಿಗೆ ಸ್ಫೂರ್ತಿ, ಗುರು
ವಿನಾ